ಬೇಸಿಕಲಿ ಶೋಭಿತಾ ಅವ್ರು ಎಲ್ಲಿಯವರು, ಹೆಂಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿರೋದು ಏನು ಅಂತ? ನಾವು ಅವ್ರ ತಾಯಿನ ನೋಡಿದ್ದೀವಿ. ಅಂದರೆ ಅವ್ರು ಯಾವ್ದಾದ್ರು ನಮ್ಮದು ಮುಹೂರ್ತಗಳಿಗೆ ಫಂಕ್ಷನ್ಗಳಿಗೆ ಬಂದಾಗ ಈ ಥರ ಇದ್ರಲ್ಲಿ ಅವ್ರ ತಾಯಿನ ಹತ್ರದಿಂದ ನೋಡಿದ್ದೀವಿ. ಅವರು ಅವ್ರ ಅಮ್ಮ ಇದ್ದರು. ಸಕಲೇಶ್ಪುರ ಅವ್ರದ್ದು ನೇಟಿವ್ ಬಂದು ಸಕಲೇಶ್ಪುರ. ಅವ್ರು ಇಲ್ಲೂ ಇದ್ದಿದ್ದು ಏರಿಯಾ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಅವ್ರು ಇಲ್ಲಿ ಸೀರಿಯಲಲ್ಲಿ ವರ್ಕ್ ಮಾಡ್ತಿರುವಾಗ, ಆಮೇಲೆ ಈಗ ಒಂದು ಅವ್ರ ಮದುವೆಗೂ ಬಿಫೋರ್ ಅವ್ರಿಗೂ ಇಲ್ಲೇನು ಆ್ಯಕ್ಟಿವ್ ಆಗಿ ಒಂದಷ್ಟು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರಲ್ಲ, ಆ ಟೈಮಲ್ಲಿ ಇಲ್ಲಿದ್ದರು ಬೆಂಗಳೂರಲ್ಲಿ. ಇಲ್ಲಿ ಅಂತ ಗೊತ್ತಿಲ್ಲ, ಅದು ಇಷ್ಟು ಗೊತ್ತು ಅವ್ರ ಬಗ್ಗೆ. ಅದೇ ಇವಾಗ ಅಲ್ಲಿ ಇನ್ಸಿಡೆಂಟ್ ನಡೆದಿದೆಯಲ್ಲ, ಅದ್ರ ಬಗ್ಗೆ ಎಲ್ಲರಿಗೂ ಕಾಡ್ತಾ ಇರೋದು ಅಂದರೆ ಕೆಲವೊಂದು ರೂಮರ್ಸ್ಗಳು ಇದ್ದಾವೆ. ಏನು ರೀಸನ್ನು, ಏನಾಗಿರ್ಬೋದು, ಇದ್ದಕ್ಕಿದ್ದಂಗೆ ಒಬ್ಬ ನಟಿ ಆತ್ಮಹತ್ಯೆ ಶರಣಾಗೋದಂದರೆ ಏನು ರೀಸನ್ ಇರ್ಬೋದು ಅಂತ ಕಾಡ್ತಾ ಇದೆ. ನೀವು ಹತ್ರದಿಂದ ಇರೋದ್ರಿಂದ ನಿಮ್ಗೇನಾದರೂ ಗೊತ್ತಾ ರೀಸನ್ನು, ಅಥವಾ ರೂಮರ್ಸ್ ಬಗ್ಗೆ ಏನಾದ್ರು ಹೇಳೋದಾದರೆ ಏನು ಈ ಥರದೊಂದು ಕಾರಣ? ಸರ್ ಇಲ್ಲ, ಅವ್ರು ನಾವು ಯಾವಾಗಲೂ ಅವ್ರನ್ನ ಖುಷಿಯಾಗೆ ನೋಡಿದ್ದು. ಸೊ ಎಲ್ಲ ಚೆನ್ನಾಗಿತ್ತು. ಒಟ್ನಲ್ಲಿ ಅವ್ರ ಮದುವೆ ಆದಮೇಲೆ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ, ಯಾರ ಜೊತೆನೂ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಅನ್ನೋದು ಮಾತ್ರನೇ. ಬಟ್ ನಮ್ಮ ಫಸ್ಟ್ ಫಿಲಮ್ ಬಂದು ಅವ್ರ ಮದುವೆಗೂ ಬಿಫೋರ್ ನಾವು ಶೂಟಿಂಗ್ ಮಾಡಿದ್ದು. ಅವ್ರ ಡಬ್ಬಿಂಗ್ ಬಂದಿದ್ದು ಆಫ್ಟರ್ ಒಂದು 3-4 ತಿಂಗಳು, ಅವ್ರ ಮದುವೆ ಆಗಿ ಒಂದು 3-4 ತಿಂಗಳು ಆದಮೇಲೆ ಏನೋ ಡಬ್ಬಿಂಗ್ ಥರ ಬಂದು ಮಾಡಿದ್ದು. ಆವಾಗಲೂ ಚೆನ್ನಾಗೇ ಬಂದು ಮಾತಾಡಿದ್ರು, ಚೆನ್ನಾಗೇ ಇದ್ರು. ಇದು ಗೊತ್ತಾಗ್ತಾ ಇಲ್ಲ ಇದು ಹೆಂಗಾಗಿರೋದು ಅನ್ನೋದು ಶಾಕ್ ಇದು. ಹೆಂಗಾಯ್ತು ಏನಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಬ್ಲ್ಯಾಂಕ್ ಆಗಿದೆ. ಇನ್ನು ಬಾಡಿ ಕೂಡ ಅದೇ ನೋಡೋಕೆ ಅವಕಾಶ ಸಿಕ್ಕಿಲ್ಲ, ಇನ್ನು ಬರ್ತಾ ಇದೆ ಅನ್ನೋ ಥರ ಅಪ್ಡೇಟ್ಸಲ್ಲಿದೆ. ನೋಡಿ ಅದೇನೇನು ಅನ್ನೋದು ಇನ್ನೂ ಗೊತ್ತಿಲ್ಲ ಸರ್. ಆ ವಿಷಯ ಗೊತ್ತಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಯಾರಾದರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ದು, ನಿಮ್ಮ ಟೀಮವರು ಅಥವಾ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ವಿಷಯ ಏನು, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಗ್ತಾ ನಿಮಗೆ? ಸರ್ ಇಲ್ಲ, ಅವರು ಪೊಲೀಸ್ ಸ್ಟೇಷನಿಂದ ಇದೇನೋ ಒಂದು ಲೆಟ್ರ್ ಏನೋ ಸೈನ್ ಮಾಡಿಸ್ಕೊಬೇಕು, ಸೈನ್ ಮಾಡಿಸ್ಕೊಂಡು ನೆಕ್ಸ್ಟ್ ಮೂವ್ ಆಗುತ್ತೆ ಅನ್ನೋದು ಒಂದು ಗೊತ್ತಿತ್ತು. PM ಆಗಿದೆ ಅನ್ನೋದು ಹೇಳಿದ್ರು. ಅಲ್ಲಿಂದ ಅದೇ ಬಾಡಿ ಬರುತ್ತೆ, ಹಿಂಗೆ ಬೆಂಗಳೂರಿಗೆ ಬರುತ್ತೆ, ಸಕಲೇಶ್ಪುರ ಅವ್ರದ್ದು ನೇಟಿವ್ ಅಲ್ಲಿ ಮಾಡ್ತಾರ ಹೆಂಗೆ ಅಂತ ಗೊತ್ತಿಲ್ಲ. ಹೆಂಗೆ ಅನ್ನೋ ಥರ ಹೋಗ್ಬೇಕಲ್ಲ, ನೋಡ್ಬೇಕಲ್ಲ ಅನ್ನೋ ಥರ ಸುಮಾರು ಜನ ಇದ್ದಾರೆ. ಯಾಕಂದರೆ ಅವ್ರು ಇಲ್ಲಿವರೆಗೂ ಏನೇನು ವರ್ಕ್ ಮಾಡಿದ್ರು ಎಲ್ಲ ಟೀಮ್ಗಳಲ್ಲೂ ಅಷ್ಟೇ ಒಳ್ಳೆ ಹೆಸರು ಉಳಿಸ್ಕೊಂಡವ್ರೆ. ಈಗ ಸೀರಿಯಲ್ ಟೀಮ್ಗಳು ಈ ಎಲ್ಲ ಸಿನಿಮಾ ಈಗ ಅಲ್ಲಿ ಸುಮಾರು ಜನ ಸಂತಾಪ ಸೂಚಿಸ್ತಾ ಇದ್ದಾರೆ. ದೊಡ್ಡ ಸೀರಿಯಲ್ಗಳಲ್ಲಿ ಸೀನಿಯರ್ಸ್ಗಳಿಗೆ ಇವ್ರ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಂಗಾಗಿ ತುಂಬ ಜನ ಅದನ್ನ ಶೋಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇ ಬಿ ಎಲ್ಲರೂ ನೋಡಬೇಕು ಅನ್ನೋ ಥರ ಇದ್ದಾರೆ. ಹಂಗಾಗಿ ಬೆಂಗಳೂರಲ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಅದೇ ಈವ್ನಿಂಗ್ ಒಳಗಡೆ ಬಾಡಿ ಬರುತ್ತೆ ಅಂತ ಹೇಳಿ.